ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಕೇಸ್ನಲ್ಲಿ ಒಂದೊಂದಾಗಿ ರಹಸ್ಯಗಳು ಬಯಲಾಗ್ತಾ ಇದೆ. ಯಾಕೆ ಅಂಥ ಘಟನೆ ನಡೆಯಿತು ಅನ್ನುವಂಥದ್ದು, ವಿಲ್ನಲ್ಲಿ ಏನಿತ್ತು, ಓಂ ಪ್ರಕಾಶ್ ಅವರು ಬರೆದಿದ್ದಂತಹ ವಿಲ್ನಲ್ಲಿ ಏನಿತ್ತು ಅನ್ನುವಂಥದ್ದು ಖಾಕಿ ತನಿಖೆಯಲ್ಲಿ ಈ ಮರ್ಡರ್ ರಹಸ್ಯ ಬಯಲಾಗ್ತಾ ಇದೆ. ಮನೆಗಾಗಿ ಗಂಡನನ್ನೇ ಕೊಲೆ ಮಾಡಿದ್ರ ಪತ್ನಿ ಪಲ್ಲವಿ ಇಡೀ ಆಸ್ತಿಯನ್ನ ಓಂ ಪ್ರಕಾಶ್ ಅವರು ತನ್ನ ತಂದೆಯ ಹೆಸರಿಗೆ ಬರೆದಿದ್ರಂತೆ. ಆದ್ರೆ ತಾತನಿಂದ ಮನೆಯನ್ನ ಓಂ ಪ್ರಕಾಶ್ ಅವರ ಮಗ ಬರ್ಸ್ಕೊಂಡಿದ್ನಂತೆ. ಆಸ್ತಿಯನ್ನ ತನ್ನ ಹೆಸರಿಗೆ ಬರ್ಸ್ಕೊಂಡಿದ್ರಂತೆ ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕೇಶ್. ಹೀಗಾಗಿ ಮನೆ ಏನಿದೆ ಮನೆಯನ್ನ ಮಗಳ ಹೆಸರಿಗೆ ಮಾಡೋದಕ್ಕೆ ಮುಂದಾಗಿದ್ರಂತೆ ಓಂ ಪ್ರಕಾಶ್. ಈ ವಿಚಾರಕ್ಕೆ ಮನೆಯಲ್ಲಿ ಕಾರ್ತಿಕೇಶ್ ಮತ್ತು ಓಂ ಪ್ರಕಾಶ್ ಅವರ ನಡುವೆ ಜಗಳ ಆಗ್ತಾ ಇತ್ತಂತೆ. ಸೊ ಇಂಥ ಸಂದರ್ಭದಲ್ಲಿ ಮನೆಯ ವಿಚಾರಕ್ಕೆ ಪತಿಯನ್ನ ಕೊಲೆ ಮಾಡಿದ್ದಾರೆ ಪತ್ನಿ ಪವಿತ್ರ ಅಂತ ಹೇಳಲಾಗ್ತಾ ಇದೆ. ಖಾಕಿ ತನಿಖೆಯಲ್ಲಿ ಬಯಲಾಗ್ತಾ ಇರೋ ಅಂಶ ಇದು. ಅತ್ಯಂತ ಬರ್ಬರವಾಗಿ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ವಿಚಾರ ಹೊರಬಂದಿತ್ತು. ಇದೊಂದು ಘಟನೆ, ಅತ್ಯಂತ ದುರ್ಘಟನೆ ನಡೆದಿದ್ದಂಥದ್ದು. ಇದೀಗ ಅವರ ಪತ್ನಿ ಪಲ್ಲವಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತವಾಗಿದ್ದಂಥದ್ದು. ಖಾಕಿ ತನಿಖೆಯನ್ನ ನಡೆಸ್ತಾ ಇದೆ. ಖಾಕಿ ತನಿಖೆಯಲ್ಲಿ ಈ ವಿಚಾರ ಬಹಿರಂಗವಾಗ್ತಾ ಇದೆ. ಏನಂತಂದ್ರೆ ಆಸ್ತಿ ವಿಚಾರಕ್ಕೆ, ಮನೆ ವಿಚಾರಕ್ಕೆ ಈ ಒಂದು ಗಲಾಟೆ ನಡೆದಿದೆ ಅನ್ನುವಂಥದ್ದು. ಪುತ್ರನ ಜೊತೆ ಸಾಕಷ್ಟು ಸಂಘರ್ಷ ನಡೆದಿತ್ತು. ಆತನಿಗೆ ಆಸ್ತಿಯನ್ನ ಬರೆದಿದ್ರು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಜೊತೆಗೆ ಮನೆಯನ್ನು ಕೂಡ ತನಗೆ ಬರಿ ಅಂತ ಪುತ್ರ ಕೇಳ್ತಾ ಇದ್ದ. ಮನೆಯನ್ನ ಮಗಳ ಹೆಸರಿಗೆ ಮಾಡೋದಕ್ಕೆ ಇವರು ಪ್ರಯತ್ನಿಸಿದ್ರು ಅಂತ ಹೇಳಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಜನರ ನಡುವೆ ಜಗಳವಾಗಿತ್ತು ಅನ್ನುವಂಥ ಮಾಹಿತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನೆಲ್ಲ ಆಗಿತ್ತು, ನಿಜ ಆಸ್ತಿಯ ವಿಚಾರಕ್ಕೆ ಹೀಗಾಯ್ತು ಅನ್ನುವಂಥದ್ದು, ಈ ಮನೆಯ ವಿಚಾರದಲ್ಲಿ ಪತ್ನಿ ಕೊಲೆ ಮಾಡೋ ಹಂತಕ್ಕೆ ಯಾಕೆ ಹೋದ್ರು, ಇಷ್ಟೆಲ್ಲ ಒಂದು ದುರ್ಘಟನೆ ನಡೆಯುವಂತ ಹಂತಕ್ಕೆ ಯಾಕೆ ಹೋಯ್ತು, ಇದು ಸಮಾಧಾನವಾಗಿ ಕೂತು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಾ? ಏನ್ ನಡೆದಿದೆ ಈ ಡಿಜಿಪಿ ಮರ್ಡರ್ ಕೇಸ್ನಲ್ಲಿ? ಈಗಾಗಲೇ ಏನು ಆಕೆಗೆ ಕೂಡ ಮಾನಸಿಕ ಕಾಯಿಲೆ ಇದ್ದಂತಹ ಇತ್ತು, ಅದು ಕೂಡ ಈ ಒಂದು ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಅಸಲಿ ಎತ್ತು ಅಂದ್ರೆ 1150ಕ್ಕೂ ಹೆಚ್ಚು ಪುಟಗಳ ಈ ಒಂದು ಏನಿದೆ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇಲ್ಲಿ ಆಸ್ತಿ ವಿಚಾರಕ್ಕೆ ಮುಖ್ಯವಾಗಿ ಕೊಲೆಯಾಗಿದೆ ಅಂತ ಹೇಳಿ ಈಗಾಗಲೇ ತಿಳಿದು ಬರ್ತಾ ಇದೆ. ಕಾರ್ತಿಕೇಶ್ ಏನಿದ್ದಾನೆ, ಆತ ತಂದೆಗೆ ಗೊತ್ತಾಗದ ರೀತಿಯಲ್ಲಿ ತನ್ನ ಅಜ್ಜ ಏನಿದ್ದಾರೆ, ತಾತ ಏನಿದ್ದಾರೆ, ಅವರಿಂದ ಆಸ್ತಿಗಳನ್ನ ಬರ್ಸ್ಕೊಂಡಿರ್ತಾನೆ. ಈಗ ಇವರಿದ್ದಂತಹ ಅಂದ್ರೆ ಓಂ ಪ್ರಕಾಶ್ ರಾವ್ ಅವರು ಇದ್ದಂತಹ ಮನೆ ಕೂಡ ತನಗೇ ಬೇಕು ಅನ್ನುವಂತಹ ಒಂದು ಕಾರಣವನ್ನ ನೀಡಿ ಅವರ ಜೊತೆ ಜಗಳವನ್ನ ಆಡ್ತಾನೆ. ಅಂದ್ರೆ ಡಿಜಿ ಏನಿದ್ದಾರೆ, ಮಾಜಿ ಡಿಜಿ ಏನಿದ್ದಾರೆ, ಅವರು ತನ್ನ ಮಗಳಿಗೆ ಆ ಮನೆಯನ್ನ ಬರೆದು ಮತ್ತು ವಿಲ್ ಕೂಡ ಮಾಡಿರ್ತಾರೆ. ಅದನ್ನ ರಿಜಿಸ್ಟ್ರೇಷನ್ ಮಾಡೋದೊಂದು ಬಾಕಿ ಇರುತ್ತೆ. ಆದ್ರೆ ಈ ವಿಚಾರ ಗೊತ್ತಾದಂತಹ ಸಂದರ್ಭದಲ್ಲಿ ಕಾರ್ತಿಕೇಶ್ ಇಮಿಡಿಯೇಟ್ ಆಗಿ ಅವರ ಬಳಿ ಈ ಮನೆ ಕೂಡ ನನಗೆ ಬೇಕು, ಯಾವುದೇ ರೀತಿಯಾದಂತಹ ಆಸ್ತಿಯನ್ನ ಪುತ್ರಿಗೆ ನೀಡುವಂತಿಲ್ಲ ಅಂತ ಹೇಳಿ ಕಿರಿಕನ ಮಾಡ್ತಾರೆ. ಈ ವಿಚಾರವಾಗಿ ತಾಯಿ ಮತ್ತು ಮಗಳು ಇಬ್ಬರು ಕೂಡ ಕಿರಿಕನ ಮಾಡ್ತಾರೆ. ಅಂದ್ರೆ ಇವರ ಯಾಕೆ ಎಲ್ಲವನ್ನು ಕೂಡ ಅಂದ್ರೆ ಆಸ್ತಿ ಎಲ್ಲವನ್ನು ಕೂಡ ಕಾರ್ತಿಕೇಶ್ಗೆ ಬರೆದು ಕೊಟ್ಟಾಗಿದೆ, ಆದ್ರೆ ಈ ಮನೆಯನ್ನು ಕೂಡ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಪದೇ ಪದೇ ಆ 4 ಜೊತೆ ಸಾಕಷ್ಟು ಒಂದು ಕಿರಿಕ ಆಗ್ತಾ ಇರುತ್ತೆ. ಇದೇ ವಿಚಾರವಾಗಿ ಮಾನಸಿಕವಾಗಿ ಒತ್ತಡ ಕೂಡ ಇರುತ್ತೆ, ಅಂದ್ರೆ ಮಾನಸಿಕವಾಗಿ ಖಿನ್ನತೆ ಕೂಡ ಆಕೆಗಿರುತ್ತೆ. ಅಂದ್ರೆ ಪತ್ನಿಗೆ ಇರುವಂತಹ ಒಂದು ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಈ ರೀತಿಯಾದಂತಹ ಒಂದು ಕಿರಿಕ ಆದಂತಹ ಸಂದರ್ಭದಲ್ಲಿ ಕೊಲೆಯನ್ನ ಮಾಡುವಂತಹ ಹಂತಕ್ಕೆ ಹೋಗಿರುವಂತದ್ದು. ಆದ್ರೆ ಇದರಲ್ಲಿ ಮಗಳು ಪಲ್ಲವಿ ಏನಿದ್ದಾರೆ, ಅವರ ಇನ್ವಾಲ್ವ್ಮೆಂಟ್ ಯಾವುದು ಕೂಡ ಇಲ್ಲ. ಮಗಳು ಸ್ಥಳದಲ್ಲಿ ಇದ್ದಳೆ ಹೊರತು ಈ ಕೊಲೆ ಮಾಡುವಂತಹ ಒಂದು ಉದ್ದೇಶವಾಗಿರಲಿ ಅಥವಾ ಕೊಲೆಗೆ ಸಾಥ್ ಕೊಡುವಂತಹ ಒಂದು ಕೆಲಸಗಳಾಗಿರಬಹುದು, ಅದು ಯಾವನನ್ನು ಕೂಡ ಆಕೆ ಮಾಡಿಲ್ಲ. ಹೀಗಾಗಿ ಇದಕ್ಕೆ ಈ ಸಂಪೂರ್ಣ ಒಂದು ಘಟನೆಗೆ ಪತ್ನಿ ಏನಿದ್ದಾರೆ ಅವರೇ ಕಾರಣ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಇನ್ನೇನು ಇದರ ಟ್ರಯಲ್ ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಚಾರ್ಜ್ ಶೀಟ್ ನಲ್ಲಿ ಇಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡಲಾಗಿದೆ. ಆ ಉಲ್ಲೇಖ ಮಾಡಿರುವಂತಹ ಸ್ಪಷ್ಟವಾಗಿ ಅಂದ್ರೆ ಕೊಲೆಗೆ ಕಾರಣ ಏನು ಮತ್ತು ಆಕೆಗೆ ಇದ್ದಂತಹ ಮಾನಸಿಕ ಒತ್ತಡ ಏನಿದೆ ಅದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಈಗ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಲಾಗಿದೆ. ಅದನ್ನ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಮುಂದಿನ ಹಂತದ ಒಂದು ಟ್ರಯಲ್ ಏನಿದೆ ಆ ಟ್ರಯಲ್ ಇನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಯಲಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಪತ್ನಿಯಿಂದಲೇ
ಈಗಾಗಲೇ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಕೇಸ್ನಲ್ಲಿ ಒಂದೊಂದಾಗಿ ರಹಸ್ಯಗಳು ಬಯಲಾಗ್ತಾ ಇದೆ. ಯಾಕೆ ಅಂಥ ಘಟನೆ ನಡೆಯಿತು ಅನ್ನುವಂಥದ್ದು, ವಿಲ್ನಲ್ಲಿ ಏನಿತ್ತು, ಓಂ ಪ್ರಕಾಶ್ ಅವರು ಬರೆದಿದ್ದಂತಹ ವಿಲ್ನಲ್ಲಿ ಏನಿತ್ತು ಅನ್ನುವಂಥದ್ದು ಖಾಕಿ ತನಿಖೆಯಲ್ಲಿ ಈ ಮರ್ಡರ್ ರಹಸ್ಯ ಬಯಲಾಗ್ತಾ ಇದೆ. ಮನೆಗಾಗಿ ಗಂಡನನ್ನೇ ಕೊಲೆ ಮಾಡಿದ್ರ ಪತ್ನಿ ಪಲ್ಲವಿ. ಇಡೀ ಆಸ್ತಿಯನ್ನ ಓಂ ಪ್ರಕಾಶ್ ಅವರು ತನ್ನ ತಂದೆಯ ಹೆಸರಿಗೆ ಬರೆದಿದ್ರಂತೆ. ಆದ್ರೆ ತಾತನಿಂದ ಮನೆಯನ್ನ ಓಂ ಪ್ರಕಾಶ್ ಅವರ ಮಗ ಬರ್ಸ್ಕೊಂಡಿದ್ನಂತೆ. ಆಸ್ತಿಯನ್ನ ತನ್ನ ಹೆಸರಿಗೆ ಬರ್ಸ್ಕೊಂಡಿದ್ರಂತೆ ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕೇಶ್. ಹೀಗಾಗಿ ಮನೆ ಏನಿದೆ, ಮನೆಯನ್ನ ಮಗಳ ಹೆಸರಿಗೆ ಮಾಡೋದಕ್ಕೆ ಮುಂದಾಗಿದ್ರಂತೆ ಓಂ ಪ್ರಕಾಶ್. ಈ ವಿಚಾರಕ್ಕೆ ಮನೆಯಲ್ಲಿ ಕಾರ್ತಿಕೇಶ್ ಮತ್ತು ಓಂ ಪ್ರಕಾಶ್ ಅವರ ನಡುವೆ ಜಗಳ ಆಗ್ತಾ ಇತ್ತಂತೆ. ಸೊ ಇಂಥ ಸಂದರ್ಭದಲ್ಲಿ ಮನೆಯ ವಿಚಾರಕ್ಕೆ ಪತಿಯನ್ನ ಕೊಲೆ ಮಾಡಿದ್ದಾರೆ ಪತ್ನಿ ಪವಿತ್ರ ಅಂತ ಹೇಳಲಾಗ್ತಾ ಇದೆ. ಖಾಕಿ ತನಿಖೆಯಲ್ಲಿ ಬಯಲಾಗ್ತಾ ಇರೋ ಅಂಶ ಇದು. ಅತ್ಯಂತ ಬರ್ಬರವಾಗಿ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ವಿಚಾರ ಹೊರಬಂದಿತ್ತು. ಇದೊಂದು ಘಟನೆ, ಅತ್ಯಂತ ದುರ್ಘಟನೆ ನಡೆದಿದ್ದಂಥದ್ದು. ಇದೀಗ ಅವರ ಪತ್ನಿ ಪಲ್ಲವಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತವಾಗಿದ್ದಂಥದ್ದು. ಖಾಕಿ ತನಿಖೆಯನ್ನ ನಡೆಸ್ತಾ ಇದೆ. ಖಾಕಿ ತನಿಖೆಯಲ್ಲಿ ಈ ವಿಚಾರ ಬಹಿರಂಗವಾಗ್ತಾ ಇದೆ. ಏನಂತಂದ್ರೆ ಆಸ್ತಿ ವಿಚಾರಕ್ಕೆ, ಮನೆ ವಿಚಾರಕ್ಕೆ ಈ ಒಂದು ಗಲಾಟೆ ನಡೆದಿದೆ ಅನ್ನುವಂಥದ್ದು. ಪುತ್ರನ ಜೊತೆ ಸಾಕಷ್ಟು ಸಂಘರ್ಷ ನಡೆದಿತ್ತು. ಆತನಿಗೆ ಆಸ್ತಿಯನ್ನ ಬರೆದಿದ್ರು ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಜೊತೆಗೆ ಮನೆಯನ್ನು ಕೂಡ ತನಗೆ ಬರಿ ಅಂತ ಪುತ್ರ ಕೇಳ್ತಾ ಇದ್ದ. ಮನೆಯನ್ನ ಮಗಳ ಹೆಸರಿಗೆ ಮಾಡೋದಕ್ಕೆ ಇವರು ಪ್ರಯತ್ನಿಸಿದ್ರು ಅಂತ ಹೇಳಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಜನರ ನಡುವೆ ಜಗಳವಾಗಿತ್ತು ಅನ್ನುವಂಥ ಮಾಹಿತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನೆಲ್ಲ ಆಗಿತ್ತು? ನಿಜ ಆಸ್ತಿಯ ವಿಚಾರಕ್ಕೆ ಹೀಗಾಯ್ತು ಅನ್ನುವಂಥದ್ದು. ಈ ಮನೆಯ ವಿಚಾರದಲ್ಲಿ ಪತ್ನಿ ಕೊಲೆ ಮಾಡೋ ಹಂತಕ್ಕೆ ಯಾಕೆ ಹೋದ್ರು? ಇಷ್ಟೆಲ್ಲ ಒಂದು ದುರ್ಘಟನೆ ನಡೆಯುವಂತ ಹಂತಕ್ಕೆ ಯಾಕೆ ಹೋಯ್ತು? ಇದು ಸಮಾಧಾನವಾಗಿ ಕೂತು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಾ? ಏನ್ ನಡೆದಿದೆ ಈ ಡಿಜಿಪಿ ಮರ್ಡರ್ ಕೇಸ್ನಲ್ಲಿ? ಈಗಾಗಲೇ ಏನು ಆಕೆಗೆ ಕೂಡ ಮಾನಸಿಕ ಕಾಯಿಲೆ ಇದ್ದಂತಹ ಇತ್ತು, ಅದು ಕೂಡ ಈ ಒಂದು ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಅಸಲಿ ಎತ್ತು ಅಂದ್ರೆ 1150ಕ್ಕೂ ಹೆಚ್ಚು ಪುಟಗಳ ಈ ಒಂದು ಏನಿದೆ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇಲ್ಲಿ ಆಸ್ತಿ ವಿಚಾರಕ್ಕೆ ಮುಖ್ಯವಾಗಿ ಕೊಲೆಯಾಗಿದೆ ಅಂತ ಹೇಳಿ ಈಗಾಗಲೇ ತಿಳಿದು ಬರ್ತಾ ಇದೆ. ಕಾರ್ತಿಕೇಶ್ ಏನಿದ್ದಾನೆ, ಆತ ತಂದೆಗೆ ಗೊತ್ತಾಗದ ರೀತಿಯಲ್ಲಿ ತನ್ನ ಅಜ್ಜ ಏನಿದ್ದಾರೆ, ತಾತ ಏನಿದ್ದಾರೆ, ಅವರಿಂದ ಆಸ್ತಿಗಳನ್ನ ಬರ್ಸ್ಕೊಂಡಿರ್ತಾನೆ. ಈಗ ಇವರಿದ್ದಂತಹ ಅಂದ್ರೆ ಓಂ ಪ್ರಕಾಶ್ ರಾವ್ ಅವರು ಇದ್ದಂತಹ ಮನೆ ಕೂಡ ತನಗೆ ಬೇಕು ಅನ್ನುವಂತಹ ಒಂದು ಕಾರಣವನ್ನ ನೀಡಿ ಅವರ ಜೊತೆ ಜಗಳವನ್ನ ಆಡ್ತಾನೆ. ಅಂದ್ರೆ ಡಿಜಿ ಏನಿದ್ದಾರೆ, ಮಾಜಿ ಡಿಜಿ